यस न्यूज में आप सभी दर्शकों का स्वागत है। मैं आपके साथ इलियास बड़ेघर। आइए देखते हैं आज की खबर क्या कहती है। एचएमपीवी वायरस से कोई खतरा नहीं, सर्जन का बयान। जैसा कि आप सब जानते हैं कि एचएमपीवी नामी एक नए वायरस ने लोगों के दिलों में आतंक का माहौल पैदा कर दिया है। इसी के चलते आज बीजापुर डिस्ट्रिक्ट सर्जन ने बात करते हुए जानकारी दी कि ये एक मामूली वायरस है, इससे कोई भी खतरा नहीं है, मगर एहतियात के तौर पर लोगों को चाहिए कि भीड़ भाड़ के इलाके में जाने से परहेज़ करें। सर्दी खांसी है तो मास्क का इस्तेमाल करें। खाना खाने से पहले अच्छी तरह से हाथ धोकर खाएं। डरने की कोई बात नहीं, जैसी और भी कई बातें कही डिस्ट्रिक्ट सर्जन ने। नमस्कार, ನಾನು ಡಾಕ್ಟರ್ ಶಿವಾನಂದ ಮಾಸ್ತಿಯವಳೆ, ಜಿಲ್ಲಾ ಶಸ್ತ್ರಚಿಕಿತ್ಸಕರು, ಜಿಲ್ಲಾ ಆಸ್ಪತ್ರೆ ವಿಜಯಪುರ. ತಮ್ಮೆಲ್ಲ ಸಾರ್ವಜನಿಕರಲ್ಲಿ ನಾನು ವಿನಂತಿ ಮಾಡ್ಕೊಳ್ತೇನೆ, ಯಾರು HMP ವೈರಸ್, ಹ್ಯೂಮನ್ ಮೆಟಾನಿಮೋ ವೈರಸ್ ಅಂತ ಹೇಳ್ತೀವಿ, ಯಾರು ಇದ್ರ ಬಗ್ಗೆ ಗಾಬರಿ ಪಡುವಂಥ ಅವಶ್ಯಕತೆ ಇಲ್ಲ. ಯಾಕಂದರೆ ಇದು ಚೈನಾದಲ್ಲಿ ಇದೆಯೋ ಇಲ್ಲೋ, ಎಷ್ಟು ಮಟ್ಟಿಗಿದೆ, ಯಾರೂ ಇದ್ರ ಖಚಿತವಾದ ಮಾಹಿತಿ ಇಲ್ಲ. ನಮ್ಮ ಭಾರತ ದೇಶದಲ್ಲಿ ಹೇಳ್ಬೇಕಂದ್ರೆ ಇದು ಕೋಲ್ಡ್ ಸೀಸನಲ್ಲಿ ಡಿಸೆಂಬರ್, ಜನವರಿವರೆಗೆ, ಫೆಬ್ರವರಿವರೆಗೆ ಈ ಕಾಮನ್ ಫ್ಲೂ ಟೈಪ್ ಬರ್ತಾ ಇರ್ತದೆ. ಸೊ ಅದಕ್ಕೆ ಯಾರೂ ಗಾಬರಿ ಆಗುವಂಥ ಅವಶ್ಯಕತೆ ಇಲ್ಲ. ಈ HMPV ವೈರಸ್ಸು ಇದು ಒಂಥರ ಫ್ಲೂ ಇರುವಂಥ ಸಾಮಾನ್ಯ ವೈರಸ್. ಇದಕ್ಕೆ ಯಾವುದೇ ರೀತಿಯ ಭಯಪಡುವಂಥ ಅವಶ್ಯಕತೆ ಇಲ್ಲ. ಆದರೂ ಕೂಡ ಜನ ಏನು ಮಾಡಬೇಕಪ್ಪ ಅಂದರೆ ಪ್ರಿಕಾಷನ್ ತೊಗೋಬೇಕು. ಏನು ಪ್ರಿಕಾಷನ್ ತೊಗೋಬೇಕು? ನಾವು ಕೋವಿಡ್ನಲ್ಲಿ ಪ್ರಿಕಾಷನ್ ತೊಗೋತಿದ್ವು ಆ ಥರನೇ. ಎಲ್ಲಿ ಜನಜಂಗುಳಿದಲ್ಲಿ ಹೋಗಬಾರ್ದು. ಕೆಮ್ಮು ನೆಗಡಿ ಆದರೆ ನಾವು ಮಾಸ್ಕ್ ಹಾಕೊಂಡು ಹೋಗಬೇಕು. ಭಾಳ ಜನ ಇದ್ದಲ್ಲಿ ಹೋಗಬಾರ್ದು. ಊಟ ಮಾಡೋಕ್ಕಿಂತ ಮುಂಚೆ, ನಾವು ತಿನ್ನಬೇಕಿಂತ ಮುಂಚೆ ಹ್ಯಾಂಡ್ ವಾಶ್ ಮಾಡ್ತಿರಬೇಕು. ಆಮೇಲೆ ಮೇಲಿದ ಮೇಲೆ ಮೂಗು ಮುಟ್ಕೋದಾಗಲಿ, ಬಾಯಿ ಮುಟ್ಕೋದಾಗಲಿ ಮಾಡಬಾರ್ದು. ಸೊ ಈ ಪ್ರಿಕಾಷನ್. ಆಮೇಲೆ ಸ್ವಲ್ಪ ನಿಮಗೆ ಕೆಮ್ಮು ನೆಗಡಿ ಜ್ವರ ಬಂದರೆ ಅದನ್ನು ಯಾರೂ ನಿರ್ಲಕ್ಷ್ಯ ಮಾಡ್ಲಿಕ್ಕೆ ಹೋಗ್ಬೇಡ್ರಿ. ಆಸ್ಪತ್ರೆಗೆ ತೋರಿಸ್ರಿ, ಡಾಕ್ಟರ್ ಟ್ರೀಟ್ಮೆಂಟ್ ತೊಗೊರಿ. ಆಮೇಲೆ ನಮ್ಮ ಸರ್ಕಾರಿ ಆಸ್ಪತ್ರೆಗೆ ಫ್ರೀಯಾಗಿ ಟ್ರೀಟ್ಮೆಂಟ್ ಕೊಡ್ತಾ ಇರ್ತೀವಿ. ಇದಕ್ಕೆ ಯಾವ ಸಪ್ರೇಟ್ ಟೆಸ್ಟ್ ಮಾಡುವಂಥ ಅವಶ್ಯಕತೆ ಇಲ್ಲ. ಸರ್ಕಾರ ಮಾರ್ಗಸೂಚಿ ಅನ್ವಯ ನಾವು ಮುನ್ನೆಚ್ಚರಿಕೆ ಕ್ರಮ ತೆಗೆದುಕೊಳ್ಳಬೇಕು ವಿನಾ ಇದಕ್ಕೆ HMPV ಟೆಸ್ಟ್ ಮಾಡಿರಿ, ಇದಕ್ಕೆ ಮಾಡುವಂಥ ಅವಶ್ಯಕತೆ ಇಲ್ಲ. ಯಾರೂ ಗಾಬರಿ ಆಗುವಂಥ ಅವಶ್ಯಕತೆ ಇಲ್ಲ. ಈ ರೋಗಾಣುವಿನಿಂದ ಇದು ವೈರಸ್, ಇದಕ್ಕೆ RNA ವೈರಸ್ ಅಂತ ಹೇಳ್ತೀವಿ. ಇದು ಒಂಥರ ಕೆಮ್ಮು ನೆಗಡಿ ಬರುವಂಥ, ಸಾಮಾನ್ಯ ಕೆಮ್ಮು ನೆಗಡಿ ಬರುವಂಥ ವೈರಸ್. ಈ ರೋಗಾಣುವಿಗೆ ಖಚಿತವಾದ ನಾವೇ ಟ್ರೀಟ್ಮೆಂಟ್ ಇಲ್ಲ, ಇದಕ್ಕೆ ವ್ಯಾಕ್ಸಿನ್ ಇಲ್ಲ. ಅದಕ್ಕೆ ಇದ್ರ ಗಾಬರಿ ಆಗುವಂತೆಲ್ಲ ಯಾಕಪ್ಪ ಅಂದರೆ ಇದು ಕೆಮ್ಮು ನೆಗಡಿ ಬಂದು 4ರಿಂದ 5 ದಿನದಲ್ಲಿ ತನ್ನ ಸ್ಥಾನಕ್ಕೆ ಹೋಗ್ಬಿಡ್ತಿದೆ. ಸೆಲ್ಫ್ ಲಿಮಿಟಿಂಗ್ ಡಿಸೀಸ್ ಅಂತ ಹೇಳ್ತೀವಿ. ಅದಕ್ಕೋಸ್ಕರ ಇದರಿಂದ ಯಾವುದೇ ಮಾರ್ಬಿಡಿಟಿ ಅಥವಾ ಯಾವುದಾದ್ರು ಕಾಂಪ್ಲಿಕೇಶನ್ ಇರೋದಾಗಲಿ, ಡೆತ್ ಆಗೋದಾಗಲಿ ಯಾವುದೂ ಇರೋದಿಲ್ಲ. ಸುಮ್ಮನೆ ತಾವು ಯಾರೂ ಗಾಬರಿ ಆಗಬೇಡ್ರಿ, ಇದಕ್ಕೆ ಭಯ ಪಡಬೇಡ್ರಿ. ಆದರೆ ನಾವು ಸಾಮಾನ್ಯ ನೆಗಡಿ ಬಂದರೂ ಕೂಡ ನಾವು ಪ್ರಿಕಾಷನ್ ತೊಗೊಳ್ಳಬೇಕು, ಮುನ್ನೆಚ್ಚರಿಕೆ ತೆಗೆದುಕೊಳ್ಳಬೇಕು. ಯಾಕಂದರೆ ಸಾಮಾನ್ಯ ನೆಗಡಿ ಕೂಡ ನಿಮೋನಿಯಾ ಆಗೋ ಚಾನ್ಸ್ ಇರ್ತದೆ. ಯಾವುದೇ ವೈರಸ್ನಿಂದ ನಿಮೋನಿಯಾ ಆದರೂ ಕೂಡ, ನೆಗಡಿ ಬಂದರೂ ಕೂಡ. ಅದಕ್ಕೋಸ್ಕರ ತಾವು ಯಾರೂ ಗಾಬರಿ ಪಡಬೇಡ್ರಿ. ಮುನ್ನೆಚ್ಚರಿಕೆ ಕ್ರಮ ತೆಗೆದುಕೊಳ್ಳೋದಾದರೆ ನಾವು ಕೂಡ ಈ ಒಂದು 2-3 ತಿಂಗಳು ಕೋಲ್ಡ್ ಸೀಸನ್ನ ದಾಟುವವರೆಗೆ ಎಲ್ಲರೂ ನಿಯಮಿತವಾಗಿ ಇದನ್ನು ಕಟ್ಟುನಿಟ್ಟಾಗಿ ಪಾಲಿಸ್ರಿ ಅಂತ ಎಲ್ಲ ಸಾರ್ವಜನಿಕರಲ್ಲಿ ಹೇಳ್ತಾ, ಗಾಬರಿ ಪಡದೆ ಎಲ್ಲರೂ ತಾವು ಮುನ್ನೆಚ್ಚರಿಕೆ ಕ್ರಮ ತೆಗೆದುಕೊಳ್ಳಿ ಅಂತ ಮತ್ತೊಮ್ಮೆ ತಮ್ಮಲ್ಲಿ ವಿನಂತಿ ಮಾಡ್ಕೊತಾರೆ. ಕೆಮ್ಮು ನೆಗಡಿ ಜ್ವರ ಬರ್ತದೆ ಅಷ್ಟೇ. ಈಗ ಸಾಮಾನ್ಯ ಫ್ಲೂ ಬರುತ್ತಲ್ಲ, ಅದೇ ಥರ ಕೆಮ್ಮು ನೆಗಡಿ ಮೈಕೈ ನೋವು ಬರುತ್ತೆ. ಅದು ಬಿಟ್ಟು ಇನ್ನೇನು ಬರೋದಿಲ್ಲ. ಏನು ತೊಂದರೆ ಆಗೋದಿಲ್ಲ. ಇದರಿಂದ ಯಾವುದೇ ಡೆತ್ ಆಗೋದಿಲ್ಲ, ಡೆತ್ ಇಲ್ಲವೇ ಇಲ್ಲ. ಇದು 2001ರಿಂದ ಇದ್ದಂಥ ಒಂದು ಸಾಮಾನ್ಯ ನೆಗಡಿ. ಸುಮ್ಮನೆ ಅದಕ್ಕೆ ನಾವೀಗ ಗಾಬರಿ, ಎಲ್ಲರೂ ಚೈನಾದಲ್ಲಿ ಹಾಗಾಗಿದೆ, ನಮಗೇನೂ ಖಚಿತ ಮಾಹಿತಿ ಇಲ್ಲ, ಸುಮ್ಮನೆ ಅದ್ರ ಬಗ್ಗೆ ಮಾತಾಡೋದು ಬೇಡ ಅಂತ ನಾನು ಅಂದ್ಕೊಳ್ತೀನಿ. ತಾವು ಕೂಡ ಅಷ್ಟೇ ಜನಸಾಮಾನ್ಯರಲ್ಲಿ ಮುನ್ನೆಚ್ಚರಿಕೆ ಕ್ರಮ ತೆಗೆದುಕೊಳ್ರಿ ಅಂತ ವಿನಂತಿ ಮಾಡ್ಕೊಳ್ಳೋದು ಅಷ್ಟೇ. ಇಲ್ಲ, ಆ ಥರ ಇಲ್ಲ. ಕೋವಿಡ್ ಬೇರೆ, ಈ ಥರ ಬೇರೆ. ನಾವು ಅದಕ್ಕೆ ಕಂಪೇರ್ ಮಾಡೋದು ಬೇಡ. ಕೋವಿಡ್ನಲ್ಲಿ ಭಾಳಷ್ಟು ಸಾವು ನೋವುಗಳಾಗಿದ್ದವು, ಬಟ್ ಇದರಿಂದ ಯಾವುದೇ ಥರ ಆ ರೀತಿ ಆಗೋದಿಲ್ಲ ಅಂತ ಹೇಳಕ್ಕೆ. ನಮ್ಮ ಹಾಸ್ಪಿಟಲ್ ಈ ಥರ ಯಾವ ಪೇಷಂಟ್ಗಳು ಬಂದಿಲ್ಲ. ಅಲ್ಲಿ ತಾಲೂಕು DHO ಗೊತ್ತಿರುತ್ತೆ. ನಮ್ಮ ಆಸ್ಪತ್ರೆಗೆ ಮಾತ್ರ ಅದೇ ರೀತಿ ಯಾವ ಬಂದಿಲ್ಲ. ನಾನು ಈ ಜನರಿಗೆಲ್ಲ ಹೇಳಕ್ಕೆ ಇಷ್ಟಪಟ್ಟೆ ಅಷ್ಟೇ. ಏನಪ್ಪ ಅಂದರೆ ತಾವು ಟೆಸ್ಟ್ ಮಾಡ್ಕೋಬೇಕು, ಟೆಸ್ಟ್ ಮಾಡ್ಕೊರಿ, ಅದನ್ನು ಮಾಡ್ಕೊಳ್ಳೋದು ಅವಶ್ಯಕತೆ ಇಲ್ಲ. ತಾವೆಲ್ಲರೂ ಮುನ್ನೆಚ್ಚರಿಕೆ ಕ್ರಮ ತಗೊಳ್ಳಿ. ಹಂಗೇನು ಬಂದರೆ ವೈದ್ಯರ ಸಲಹೆ ಪಡೆದು ಅದಕ್ಕೆ ಒಂದು ಟ್ರೀಟ್ಮೆಂಟ್ ತೆಗೆದುಕೊಳ್ಳೋದಾದರೆ ತಾವು ಯಾವ ಕಾಂಪ್ಲಿಕೇಶನ್ ಆಗೋದಿಲ್ಲ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ऐसे कोई जनरल मेडिसिन हैं जो ये होने पर घर में रह के, जैसे देहात वगैरह में नहीं पहुँचते, मेडिसिन सब कॉमन कोल्ड के लिए कौन सा मेडिसिन लेते हैं वही मेडिसिन लेने का. इसका कोई कॉमन कोल्ड के लिए कोई डिफरेंट मेडिसिन नहीं है, इसके भी लिए कोई नहीं है. इसलिए बोल रहा हूँ मैं. कॉमन रेगुलर सिम्टम वाइज बोलते हैं हमें. ಯಾವ ರೋಗಿಗೆ ಯಾವುದು ನಿಮ್ಮ ಕೆಮ್ಮು ನೆಗಡಿ ಬಂದರೆ ನಾವು ಟ್ರೀಟ್ಮೆಂಟ್ ತಗೋತೀವಿ, ಅದೇ ಸಿಮ್ಟಮೆಟಿಕ್ ಟ್ರೀಟ್ಮೆಂಟ್ ತೊಗೊಂಡ್ರೆ ಸಾಕು. थैंक यू सर. जैसा कि आप सब जानते हैं कि आप सभी का प्यार हमारे साथ कायम है.
इसी तरह से हमारे इस चैनल को प्यार करते रहिए और हमारी सारी खबरों को लाइक, शेयर और सब्सक्राइब करना ना भूलिए। हमारा यही मकसद है कि आपको हर खबर जो है, जैसा है वैसा ही आपको हम दिखाते रहेंगे, ना किसी का पक्ष लेंगे, ना किसी के विरोध में जाएंगे। हमारे कदम सच के साथ।